ಬೆಳಗ್ಗೆ 8:30 p.m. ಒಂದೇ ಆಸೆನೊಂದು 1000 ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂದರೆ ಜನ ಕೇಳ್ಕೊಂಡು ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂದರೆ ಜನ ಕೇಳ್ಕೊಂಡು ಹೋಗೋ. ಮಧ್ಯಾಹ್ನ 2 ಗಂಟೆ. ಈಗ ಎಲ್ಲರೂ ನಾಮಿನೇಷನ್ ಟಾಸ್ಕ್, ಈಗ ಬಿಗ್ ಬಾಸ್ ನಾಮಿನೇಷನ್ ಟಾಸ್ಕ್ ನೀಡುತ್ತಿದ್ದಾರೆ. ಅದೇ ಕೆಲವು ಝೋಲು. ಈ ಟಾಸ್ಕಿನ ಪ್ರಕಾರ ಎಲ್ಲರೂ ಇದು ಒಂದೊಂದೇ ಕಾರ್ಡ್ ಎತ್ಕೊಂಡು ಆ ಬುಟ್ಟಿನ ಹಾಕಬೇಕು. ಯಾವಾಗ ಆ ಬುಟ್ಟಿನಲ್ಲಿ ಒಂದು ಬಾಲ್ ಬರುತ್ತೋ ಆ ಬಾಲ್ನಲ್ಲಿ ಇಡಬೇಕು. ಆ ಬಾಲು ಯಾವಾಗ ಆ ಟೂಲ್ನಲ್ಲಿ ಆಗುತ್ತೆ ಅಲ್ಲಿ ಮಾಡಬೇಕು. ಆಮೇಲೆ ಇದು ಗೆದ್ದ ಸ್ಪರ್ಧಿಗರು ಹೆಂಗಾಗತ್ತಂದರೆ, ಇದು ಯಾವಾಗ ಬಾಲ್ ಹಂಗೆ ಹೋಗುತ್ತೆ ಮೇಲೆ ಹೋಲ್ಡ್ ಇಟ್ಕೊಂಡು ಹೋಗ್ಬೇಕು. ಹಂಗೆ ಅವರು ಗೆದ್ದ ಸ್ಪರ್ಧಿ. ಅವರು ಈ ವಾರದ ನಾಮಿನೇಷನ್ ಟಾಸ್ಕ್ ಇಡಬೇಕು. ಶುಭವಾಗಲಿ ಬಿಗ್ ಬಾಸ್. ಮಧ್ಯಾಹ್ನ 2 ಗಂಟೆ. ಈಗ ಶುರು ಮಾಡಿ. ಆಲ್ ದ ಬೆಸ್ಟ್. ಅರುಣ್ ಹಂಗೆ ಮಾಡಿ. ಹಂಗೆ ಮಾಡು. ಸೂಪರ್ ಅರುಣ್, ಹಂಗೆ ಮಾಡು. ಅರುಣ್ ಫೌಲ್. ರಾಮ 1 ನಿಮಿಷ ಇಲ್ಲಿ ಆಗ್ತದೇನೆ. ಅರುಣ್ ಫೌಲು. ಅಯ್ಯ ಇಲ್ಲಮ್ಮ 1 ನಿಮಿಷ. ಅರುಣ್ ಫೌಲ್. ಔಟ್. ಇಲ್ಲಮ್ಮ. ಇಲ್ಲ ಫೌಲ್ ಮಾಡ್ತಾ ಇದೀಯಾ? ಕರೆಕ್ಟ್ ಆಡ್ತಾ ಇದೀನಮ್ಮ. ಅರುಣ್ ಫೌಲ್. ಹೇಗಮ್ಮ ಇದು? 1 ನಿಮಿಷ ನೋಡಲೆ ಹಿಂಗೈತೆ ಅಲ್ಲ, ಕರೆಕ್ಟ್ ಆಗೈತೆ. ತಿಲಕ್ ಫೌಲ್. ಫಸ್ಟಿಂದ ಮಾಡಿ. ಏನ್ರೆ ಏನೋ ಮಾತಾಡ್ತಾ ಇದ್ಯಾ? ಅಯ್ಯೋ ನೀನು ಮಾಡಪ್ಪ. ಸರಿ ಮಾಡ್ತಾ ಇದ್ದೀನಿ. ಅಯ್ಯೋ ಅರುಣ ಬಾ ಮಾಡಪ್ಪ. ನೀವು ಈ ವಾರ ಇನ್ನೊಂದು ಅವಕಾಶ ಸಿಕ್ಕಿದ್ದೀರಿ. ಯಾರನ್ನು ನಾಮಿನೇಟ್ ಮಾಡಬೇಕು? ಬಿಗ್ ಬಾಸ್. ನಾನು ಆ್ಯಕ್ಚುಲಿ ಸಂಚಾರನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅವರು ಏನು ಆಡಿಲ್ಲ. ಇದು ಲಕ್ಸುರಿ ಬಜೆಟ್ ಬಂದಾಗ. ಆಮೇಲೆ ಅಷ್ಟು ಬಿಗ್ ಬಾಸ್. ಜಯಶ್ರೀ. ಎಸ್ ಬಿಗ್ ಬಾಸ್. ಹಾಗೂ ಸಂಜನಾ. ಎಸ್ ಬಿಗ್ ಬಾಸ್. ಹೇಗೂ ನೀವು ಈ ನಾಮಿನೇಟ್ ಆಗಿದ್ದೀರಿ. ನೀವಿಬ್ಬರು ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್. ನಾನು ಬೇರೆ ವಾಶ್ರೂಮ್ ಹೋಗ್ಬೇಕು. ಹೆಂಗೆ ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ. ಆ ಕಡೆ
ಹೋಗ್ತೀನಿ. ಬಿಗ್ ಬಾಸ್. ಈಗ ಎಲ್ಲರೂ ಆಯಿತು. ಈಗ ನಾಳೆ ಮಲ್ಕೊತಿದ್ದಾರೆ. ಈಗ ನಾಳೆ ಏನೇನಾಗುತ್ತೆ ಅನ್ನೋ ನೋಡೋಣ. ಇದು ಬಿಗ್ ಬಾಸ್ ಸೀಸನ್ 1. ನಾಳೆ ನೋಡೋಣ ಏನಾಗುತ್ತಂತ. ರಾತ್ರಿ 6:56 PM. ಈಗ ಬಿಗ್ ಬಾಸ್ 2ನೇ ಟಾಸ್ಕ್ ನೀಡುತ್ತಿದ್ದಾರೆ. ಅದುವೇ ರಾಜಾರಾಣಿ. ಈ ಟಾಸ್ಕಿನ ಪ್ರಕಾರ ಎಲ್ಲರೂ 5 ಸ್ಪರ್ಧಿಗಳು ಆ ಲೈನ್ ಮೇಲೆ ನಿಂತ್ಕೊಂಡು ಯಾವಾಗ ಬಜರ್ ಬರುತ್ತೆ ಆ ಬಾಲ್ನ ಇಡಬೇಕು. ಆ ಬಾಲ್ನ ಇಡಬೇಕು. ಆಮೇಲೆ ಒಬ್ಬೊಬ್ಬ ಸ್ಪರ್ಧಿಗಳು ಒಂದೊಂದು ಕಾರ್ಡ್ ಇಟ್ಟು ಅವ್ರವ್ರ ಬಾಲ್ ಮೇಲೆ ಇದು ಮಾಡಬೇಕು. ಆಮೇಲೆ ಒಂದು ಬಾಲ್ ಬಿದ್ದೋದ್ರೆ ಒಂದು ಬಾಲ್ ಲೈನರ್ ಇದೆ, ಅದು ಇದು ಬಾಲಿಂದ ಬಿಲ್ಸು ಇದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇದು ಸ್ಪರ್ಧಿಗಳು ಯಾರ್ಯಾರು ಇದು ನಾಮಿನೇಟ್ ಮಾಡಬೇಕು. ಇಲ್ಲಿ ಅವಕಾಶ ನೀಡುತ್ತಿದ್ದಾರೆ. ಶುಭವಾಗಲಿ ಬಿಗ್ ಬಾಸ್. ಮಧ್ಯಾಹ್ನ 6 ಗಂಟೆ. ಸ್ಟಾರ್ಟ್ ಮಾಡಿ. ಅನುಶ್ರೀ ಫೌಲ್ ಮಾಡ್ತಿದ್ದ. ನೋಡೋಳೆ. ಅನುಶ್ರೀ ಫೌಲ್. ಇಲ್ಲ ಹಿಂಗೆ ಕರೆಕ್ಟ್ ಆಗಿತ್ತು. ಹಿಂಗೆ ಅನುಶ್ರೀ ಅರುಣ್ ಫೌಲ್. ಸರಿ. ಇದು ಅನೌನ್ಸ್ ಮಾಡ್ತೀನಿ. ಬಿಗ್ ಬಾಸ್ ಈ ಟಾಸ್ಕ್ ಅನುಶ್ರೀ ಅವ್ರು ಗೆದ್ದಿದ್ದಾರೆ. ಅನುಶ್ರೀ. ಎಸ್ ಬಿಗ್ ಬಾಸ್. ಇವಾಗ ನಿಮಗೆ ಒಂದು ಅವಕಾಶ ನೀಡುತ್ತಿದ್ದಾರೆ. ಏನು ಬಿಗ್ ಬಾಸ್? ನಿಮಗೆ ನಾಮಿನೇಷನ್ ಪಾಸ್ ನೀಡುತ್ತಿದ್ದಾರೆ. ಈಗ ನೀವು ಯಾರನ್ನು ನಾಮಿನೇಟ್ ಮಾಡುತ್ತೀರಿ ಈ ವಾರ ಮನೆ ಕಳಿಸಲು? ಬಿಗ್ ಬಾಸ್ ನಾನು ಅರುಣನ ನಾಮಿನೇಟ್ ಮಾಡ್ತಿದ್ದೀನಿ. ಯಾಕಂದರೆ ಆ ಲಕ್ಸುರಿ ಬಜೆಟ್ ಎಲ್ಲ ಇವನಿಂದನೇ ಆಗಿರೋದು. ಸೊ ಅರುಣ್ ಬಿಗ್ ಬಾಸ್. ಅರುಣ್. ಎಸ್ ಬಿಗ್ ಬಾಸ್. ಈ ವಾರ ನೀವು ನಾಮಿನೇಟ್ ಆಗಿದ್ದೀರಿ. ಓಕೆ ಬಿಗ್ ಬಾಸ್. ಮಧ್ಯಾಹ್ನ ರಾತ್ರಿ 8:30 PM. ಬಿಗ್ ಬಾಸ್ ಹೇಳಿ. ಮೊದಲ 2ನೇ ಸುತ್ತು ತಿಲಕ್ ಹಾಗೂ ವಿಜಯ್. ತಿಲಕ್. ಬಿಗ್ ಬಾಸ್ ಸ್ಟಾರ್ಟ್ ಮಾಡಲಾ? ಸ್ಟಾರ್ಟ್ ಮಾಡಿ. ತಿಲಕ್. ವಿಜಯ್. ತಿಲಕ್ ಫಾಲ್ ಮಾಡ್ತಿದ್ದಾಳೆ. ಇನ್ನೊಂದು ನಿಮಿಷ ನೋಡ್ತಾ ಇದ್ದೀನಿ. ಇಲ್ಲ ಫೌಲ್ ಮಾಡಿಲ್ಲ. ನೋಡಲ್ಲಿ ಇದು ಕಡಿ ಹಂಗೆ ಮಾಡೋಗಿಲ್ಲ, ಊದಬೇಕು. ತಿಲಕ್ ಫೌಲ್. ಏನು ಮಾಡಿದೆ ಇವಾಗ? ನಾನು ಕಡ್ಡಿನಲ್ಲಿ ಮಾಡ್ತಲ್ಲ. ಸುಳ್ಳೆಲ್ಲ ಹೇಳ್ಬೇಡ. ನೀನು ಯಾವನ ಹೇಳಕ್ಕೆ? ಸುಮ್ಮನೆ ಇಟ್ಟೋಡು. ನೀನು ಯಾವನ ಹೇಳಕ್ಕೆ? ನೀನು ಯಾವನ? ಸುಮ್ಮನೆ ಇರೋಕ್ಕಾಗಲ್ವಾ? ಇಲ್ಲ ನಂಗೆ ಸುಮ್ಮನೆ ಇರೋಕ್ಕೆ. ಸುಮ್ಮನೆ ಇರು. ಗುಗ್ಗು
ನೀನೇ ಗುಗ್ಗು. ಅಯ್ಯೋ ಬಂದ್ಬಿಟ್ಟ. ಸುಮ್ಮನೆ ಇರೋಕ್ಕಾಗಲ್ವಾ? ನಾನು ಸುಮ್ಮನೆ ಆಡ್ತಾ ಇದ್ದೀನಿ, ಇವ್ರು ಸುಮ್ಮನೆ ಇರೋ. ವಿಜಯ್ ವಿಜಯ್ ಬ್ರೋ ಸರಿಯಾಗಿ ಆಟಾಡು. ಓಕೆ ಬ್ರೋ. ಸುಮ್ಮನೆ ಇರು. ಸರಿಯಾಗಿ ಆಟಾಡೋಕೆ ಗೊತ್ತಿಲ್ಲ, ಮಾತಾಡೋದು. ನೀನು ಸುಮ್ಮನೆ ಇರು. ನಾನು ನಿನ್ನ ಜೊತೆ ಮಾತಾಡಿದ್ದ ಸುಮ್ಮನೆ ಇದ್ಬಿಟ್ಟು ನನ್ನ ಜೊತೆ. ಯಾಮನು ಆಟಾಡೋ. ವಿಜಯ್ ಯಬ್ಬಾ ಫೈನಲಿ ನಂದು ರೌಂಡ್ ಅಷ್ಟೇ. ಬಾಲ್ ಯಾಕೆ ಸುಮ್ಮನೆ ಇದ್ಬಿಡು. ಏನು ಅಲ್ಲ, ಇದು ಹಂಗೆ ಫೌಲ್ ತಾನೇ ಇದು ಮಾಡೋದು. ಅಯ್ಯೋ ಬಿಡು, ಏನು ಇವಾಗ ಏನು ಸುಮ್ಮನೆ ಆಟ ಆಡೋಕೆ ಗೊತ್ತಿಲ್ಲ, ಸುಮ್ಮನೆ ಇದು ಮಾಡ್ತಾರೆ. ವಿಜಯ್ ಬೇರೆ ಬಿಗ್ ಬಾಸ್ಗೆ ಬಿಗ್ ಬಾಸ್ ಇದು ಆ ಕಡೆ ಇರು, ನಾನು ಹೇಳ್ತೀನಿ. ಬಿಗ್ ಬಾಸ್ ಈ ಸುತ್ತಲ್ಲಿ ವಿಜಯ್ ಅವ್ರು ಗೆಲ್ದಿದ್ದಾರೆ. ಬಿಗ್ ಬಾಸ್ ಅಷ್ಟೇ. ಮೂರನೆಯ ಸುತ್ತು ಬ್ರಹ್ಮಾಂಡ ಗುರೂಜಿ ಹಾಗೂ ಜಯಶ್ರೀ. ಗುರೂಜಿ ಅಯ್ಯೋ ಪಾಪ, ಬಿಗ್ ಬಾಸ್ ಮನೆಯಲ್ಲಿ 2ನೇ ಟಾಸ್ಕ್ ಕೊಟ್ಟಿದ್ದಾರೆ. ಆದರೆ ಸ್ವಲ್ಪ ಕಂಟೆಸ್ಟೆಂಟ್ಸು ನಿದ್ದೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ವಿನಾಯಕ್ ಜೋಶಿ ಗೋರ್ಕಿ ಹೊಡಿತಾ ಇದ್ದಾನೆ. ಇಲ್ಲಿ ಟಾಸ್ಕ್ ಆಡ್ತಿದ್ದಾರೆ ಬ್ರಹ್ಮಾಂಡ ಗುರೂಜಿ ಹಾಗೂ ಜಯಶ್ರೀ. ನಾಳೆ ನೋಡೋಣ. ಇದು ಭೀಮಾ ಹಾಗೂ ಪ್ಯಾರಗಾನ್ ಪ್ರೆಸೆನ್ಸ್ ಬಿಗ್ ಬಾಸ್ ಸೀಸನ್ 1. ನಾಳೆ ನೋಡೋಣ ಏನಾಗುತ್ತಂತ. ಸಂಜನಾ ಅವರನ್ನು ಸೇಫ್ ಮಾಡಬೇಕು ಎಂದರೆ ಯೂಟ್ಯೂಬ್ ಕಮ್ಯುನಿಟಿನಲ್ಲಿ ಅಲ್ಲಿ ವೋಟ್ ಮಾಡಬಹುದು, ಅಥವಾ ಕಮೆಂಟ್ಸ್ನಲ್ಲಿ ನೀವು ಅವ್ರ ಹೆಸರು ಹಾಕ್ಬೋದು ಸಂಜನಾ ಅಂತ. ಆವಾಗ ಗೊತ್ತಾಗ್ತೀವಿ ಏನಂತ. ಜಯಲಕ್ಷ್ಮಿಯನ್ನು ಸೇಫ್ ಮಾಡಬೇಕು ಎಂದರೆ ಯೂಟ್ಯೂಬ್ ಕಮ್ಯುನಿಟಿನಲ್ಲಿ ಅವೈಲೇಬಲ್ ಇರುತ್ತೆ, ಅಥವಾ ಕಮೆಂಟ್ಸ್ನಲ್ಲಿ ಇದೇ ವಿಡಿಯೋದಲ್ಲಿ ನೀವು ಅವ್ರ ಹೆಸರು ಹಾಕ್ಬೋದು. ಆವಾಗ ನಮಗೆ ಗೊತ್ತಾಗುತ್ತೆ ಯಾರನ್ನು. ನಿಮ್ಮ ಸ್ಪರ್ಧಿಗಳನ್ನು ಈ ಕೂಡಲೇ ವೋಟ್ ಮಾಡಿ.